Hi guys, welcome back to my YouTube channel that is Sharon's Classes. ಸೊ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವೇನ್ ನೋಡ್ತಿದೀವಿ ಅಂತಂದ್ರೆ ಕರ್ನಾಟಕ ಇತ್ತೀಚೆಗೆ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂತಹ ಮೆನ್ಸ್ಟ್ರಲ್ ಪಾಲಿಸಿ 2025 ಅಂದ್ರೆ ಕರ್ನಾಟಕದ ಋತುಚಕ್ರ ಅಂದ್ರೆ ಮುಟ್ಟಿನ ರಜೆ ನೀತಿ 2025 ಇದರ ಕುರಿತಾದ ಒಂದು ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಏನಿದು ಈ ನೀತಿ ಅಂತಂದ್ರೆ ಇದು ಯಾವ ಒಂದು ಉದ್ದೇಶದಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ನಮ್ಮ ಸ್ಪರ್ಧಾತ್ಮಕ ದೃಷ್ಟಿಕೋನದಿಂದ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಅದೇ ರೀತಿ ನೈತಿಕವಾಗಿ ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಇದ್ರ ಕುರಿತಾದ ಒಂದು ವಿಡಿಯೋನ ನಾನು ಮಾಡ್ತಿದ್ದೀನಿ. ರೈಟ್. ಸೊ ಈ ಒಂದು ಟಾಪಿಕ್ ಯಾವುದೇ ಸರ್ಕಾರದ ನೀತಿಗಳಾಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿಕೋನದಿಂದ. ಆದ್ರೆ ಈ ಒಂದು ನೀತಿ ತುಂಬಾ ವಿಭಿನ್ನವಾಗಿದೆ. ಯಾಕಂತಂದ್ರೆ ಭಾರತದಲ್ಲೇ ಪ್ರಥಮ ಬಾರಿಗೆ ಇಂಥ ಒಂದು ನೀತಿಯನ್ನ ಒಂದು ಕರ್ನಾಟಕ ಸರ್ಕಾರ ಎಲ್ಲಾ ವಲಯಕ್ಕೂ ಅಪ್ಲೈ ಆಗೋ ತರ ತಗೊಂಡ್ ಬಂದಿದೆ. ಸೊ ಮಹಿಳಾ ಸಬಲೀಕರಣ ಮತ್ತು ಮಹಿಳೆಯರ ಆರೋಗ್ಯದ ಕುರಿತು ಚಿಂತನೆ ನಡೆಸಿರ್ತಕ್ಕಂಥ ಒಂದು ನೀತಿ ಇದಾಗಿರುತ್ತೆ. ಹಾಗಾಗಿ ಈ ಒಂದು ಕರ್ನಾಟಕದ ನೀತಿ ತುಂಬಾ ಒಂದು ವಿಶಿಷ್ಟ ಸ್ಥಾನವನ್ನ ಪಡೆದಿದೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಈ ಒಂದು ನೀತಿಯನ್ನ ನಮ್ಮ ಪರೀಕ್ಷಾ ದೃಷ್ಟಿಕೋನದಿಂದ, ಸ್ಪರ್ಧಾತ್ಮಕ ದೃಷ್ಟಿಕೋನದಿಂದ ನೋಡ್ತಾ ಹೋದಾಗ ಈ ನೀತಿಯ ಮೇಲೆ ಡೈರೆಕ್ಟ್ MCQ ಕ್ವಶನ್ ಬರಬಹುದು ಕರೆಂಟ್ ಅಫೇರ್ಸ್ ಮೇಲೆ. ಇಲ್ಲ ಅಂತಂದ್ರೆ ನಿಮ್ಮ PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಥವಾ ESI ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಈ ಒಂದು ಹುದ್ದೆಗಳಲ್ಲಿ ನೇರವಾದ ಎಸ್ಸೆ ರೂಪದಲ್ಲಿ ಕೂಡ ಈ ಒಂದು ಮಾಹಿತಿ ಬರಬಹುದು. ಇನ್ ಕೇಸ್ ಏನೂ ಇಲ್ಲ ಅಂತಂದ್ರು ಮಹಿಳಾ ಸಬಲೀಕರಣ ಅಂತ ಎಸ್ಸೆ ಬಂತು ಅಂದ್ರೆ ಈ ಒಂದು ಅಂಶವನ್ನ ನೀವು ಹಾಕಿದಾಗ ನಿಮ್ಮ ಒಂದು ಪ್ರಬಂಧಕ್ಕೆ ಒಂದು ವೇಟೇಜ್ ಸಿಗ್ತಕ್ಕಂಥದ್ದು. ಹಾಗಾಗಿ ಒಂದು ನೈತಿಕ ದೃಷ್ಟಿಕೋನದಿಂದ ಕೂಡ ಈ ಒಂದು ನೀತಿಯನ್ನ, ಈ ನೀತಿಯ ಅರ್ಥವನ್ನ, ಸೊ ಏನೇನ್ ಇದರಲ್ಲಿ ಅರ್ಥಗಳನ್ನ ಒಳಗೊಂಡಿದೆ ಇದ್ರ ಒಂದು ಕಂಪ್ಲೀಟ್ ಮಾಹಿತಿ ತಿಳ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಒಂದು ಜವಾಬ್ದಾರಿ ಅಂತ ಅನ್ಕೊಂತೀನಿ. ಸೊ ಹಾಗಾಗಿ ವಿಡಿಯೋನ ಸ್ಟಾರ್ಟ್ ಮಾಡಬರ್ರಿ. ರೈಟ್. ಸೊ ಫಸ್ಟ್ ಗೆ ನೋಡ್ತಾ ಬರ್ರಿ, ಕರ್ನಾಟಕ ಮಾಸಿಕ ಋತುಚಕ್ರ ರಜೆ ನೀತಿ 2025. ಸೊ ಹೆಸರೇ ಹೇಳ್ತಿದೆ ಏನು ಅಂತಂದ್ರೆ ಪೀರಿಯಡ್ಸ್ ಟೈಮ್ ಅಲ್ಲಿ ಹಾಲಿಡೇ ಕೊಡ್ತಕ್ಕಂತ ಒಂದು ನೀತಿ ಆಗಿರುತ್ತೆ. ಸೊ ಸ್ಪೆಷಲಿ ಹೆಣ್ಣು ಮಕ್ಕಳಿಗಾಗಿಯೇ ಒಂದು ತಯಾರಿಸಿರ್ತಕ್ಕಂಥ ಒಂದು ನೀತಿ ಇದಾಗಿರುತ್ತೆ. ರೈಟ್. ಹಾಗಾದ್ರೆ ಇದರಲ್ಲೆಲ್ಲ ಏನೇನಿದೆ, ಪ್ರಮುಖ ಅಂಶಗಳೇನೇನು ಅಂತ ನೋಡ್ತಾ ಬಂದ್ರೆ ಏನಿದೆ, ಪ್ರತಿ ತಿಂಗಳು ಒಂದು ದಿನದ ಪೇಡ್ ರಜೆ ಅಂದ್ರೆ ವೇತನ ಸಹಿತ ರಜೆ. ನಿಮ್ಮ ಒಂದು ತಿಂಗಳಲ್ಲಿ ವೇತನ ಸಹಿತ ಒಂದು ದಿನದ ರಜೆಯನ್ನ ಕೊಡ್ತಾ ಬರ್ತಾರೆ. ಪೀರಿಯಡ್ಸ್ ಲೀವ್ ಅಂತ ಕೊಡ್ತಾರೆ, ಮೆನ್ಸ್ಟ್ರಲ್ ಲೀವ್ ಅಂತ ಕೊಡ್ತಾರೆ. ರೈಟ್. ಸೊ ಹಾಗಾದ್ರೆ ವರ್ಷಕ್ಕೆ ಗರಿಷ್ಠ 12 ದಿನಗಳ ಮಾಸಿಕ ರಜೆಯನ್ನ ನೀಡ್ತಾರೆ. ಸೊ ಪ್ರತಿ ತಿಂಗಳಿಗೆ ಒಂದು ರಜೆ ಅಂತಂದ್ರೆ ಒಂದು ವರ್ಷದಲ್ಲಿ ಗರಿಷ್ಠ 12 ರಜೆಯನ್ನ ನಿಮ್ಗೆ ವೇತನ ಸಹಿತ ರಜೆಯನ್ನ ನೀಡ್ತಾ ಬರ್ತಾರೆ. ರೈಟ್. ಓಕೆ. ಹಾಗಾದ್ರೆ ಯಾವ ಒಂದು ಕ್ಷೇತ್ರಗಳಿಗೆ ಅಪ್ಲೈ ಆಗುತ್ತೆ ಅಂತಂದ್ರೆ ಸರ್ಕಾರಿ ಮತ್ತು ಖಾಸಗಿ ಎಲ್ಲಾ ಕ್ಷೇತ್ರಗಳಿಗೂ ಅನ್ವಯ ಆಗುತ್ತೆ. ಅಂದ್ರೆ ಇದು ಕೇವಲ ಗೌರ್ಮೆಂಟ್ ಸೆಕ್ಟರ್ ಮಾತ್ರ ಅಲ್ಲ, ಪ್ರೈವೇಟ್ ಸೆಕ್ಟರ್ ಪ್ಲಸ್ ಗೌರ್ಮೆಂಟ್ ಸೆಕ್ಟರ್ ಎರಡೂ ಸೆಕ್ಟರ್ಗಳಿಗೂ ಅಪ್ಲಿಕೇಬಲ್ ಆಗುತ್ತೆ. ಗೌರ್ಮೆಂಟ್ ಸೆಕ್ಟರ್ ಅಂದ್ರೆ ಗೌರ್ಮೆಂಟ್ ಎಂಪ್ಲಾಯ್ ಎಲ್ರಿಗೂ, ಎಲ್ಲಾ ಹೆಣ್ಣು ಮಕ್ಕಳಿಗೂ ಇದು ಒಂದು ಅಪ್ಲಿಕೇಬಲ್ ಆಗುತ್ತೆ. ಒಂದ್ ತಿಂಗಳಲ್ಲಿ ಒಂದು ಲೀವ್, ಮೆನ್ಸ್ಟ್ರಲ್ ಲೀವ್, ಪೀರಿಯಡ್ ಲೀವ್ ಅಂತ ಕೊಡ್ತಾರೆ. ರೈಟ್. ಅದೇ ರೀತಿ ಖಾಸಗಿ, ಇಲ್ಲಿ ಇಂಪಾರ್ಟೆಂಟ್ ಏನು ಅಂದ್ರೆ ಖಾಸಗಿ ಕ್ಷೇತ್ರಗಳು ಕೂಡ, ಖಾಸಗಿ ಕ್ಷೇತ್ರ ಪ್ರೈವೇಟ್ ಸೆಕ್ಟರ್ ಏನೆಲ್ಲ ಬರುತ್ತೆ ಅಂತಂದ್ರೆ ನಿಮ್ಮ ಕಾರ್ಖಾನೆಗಳಾಗಿರ್ಬೋದು, ಗಾರ್ಮೆಂಟ್ಸ್ ಗಳೇ ಆಗಿರ್ಬೋದು, ಚಿಕ್ಕ ಪುಟ್ಟ ಆಫೀಸ್ಗಳಾಗಿರ್ಬೋದು, IT ಸೆಕ್ಟರ್ ಕೂಡ ಬರುತ್ತೆ. IT ಸೆಕ್ಟರ್ ಆಗಿರ್ಬೋದು, ಮಲ್ಟಿ ನ್ಯಾಷನಲ್ ಕಂಪನೀಸ್, ಬಹುರಾಷ್ಟ್ರೀಯ ಕಂಪನಿಗಳು, MNCs ಅಂತ ಕರೀತಾರಲ್ಲ, ಈ ಕಂಪನಿಗಳಿಗೂ ಕೂಡ ಈ ಒಂದು ರಜೆಯ ನೀತಿ ಅನ್ವಯ ಆಗುತ್ತೆ. ಸೊ ಇನ್ನು ಮುಂದೆ ಎಲ್ಲ ಹೆಣ್ಣು ಮಕ್ಕಳು ಒಂದು ತಿಂಗಳಲ್ಲಿ ಒಂದು ರಜೆಯನ್ನ ನೀವು ಪೀರಿಯಡ್ ಲೀವ್ ಅಂತ ಪಡಿಬಹುದು. ಸೊ ಇಂತ ಒಂದು ವಿಶಿಷ್ಟ ನೀತಿಯನ್ನ ಕರ್ನಾಟಕ ಸರ್ಕಾರ ತಗೊಂಡ್ ಬಂದಿರೋದು ತುಂಬಾ ಒಂದು ಖುಷಿ ವಿಚಾರ ಅಂತ ಹೇಳ್ಬೋದು. ಬಿಕಾಸ್ ಆ ಪೇನ್ ಬೇರ್ ಮಾಡ್ಕೊಂಡು ಮಹಿಳೆಯರ ಆರೋಗ್ಯ ಕೆಡಿಸ್ಕೊಂಡು ಕೆಲಸ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ಆ ಪೇನ್ ತುಂಬಾ ಚಿಕ್ಕ ಪೇನ್ ಆಗಿರೋದಿಲ್ಲ. ಇವನ್ ಆಸ್ ಅ ಮೆನ್ ನಾನ್ ಫೀಲ್ ಮಾಡಿಲ್ಲ, ಬಟ್ ಆದ್ರೂ ಅದರ ಬಗ್ಗೆ ಒಂದು ಸ್ವಲ್ಪ ಅರಿವಿದೆ. ರೈಟ್. ಹಾಗಾಗಿ ಈ ಒಂದು ನೀತಿ ಹೆಣ್ಣು ಮಕ್ಕಳ ಆರೋಗ್ಯ ಸುಧಾರಣೆಗೆ ತುಂಬಾ ಒಂದು ಪುಷ್ ತರ್ತಕ್ಕಂಥ ಕೆಲಸ ಮಾಡುತ್ತೆ, ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡುತ್ತೆ ಅಂತ ಭಾವಿಸ್ತೀವಿ. ರೈಟ್. ಸೊ ಹಾಗಾದ್ರೆ ನೋಡಿ, ಮೆನ್ಸ್ಟ್ರಲ್ ಲೀವ್ ಅಂತಂದ್ರೆ ವಿಶೇಷ ರಜೆ, ಸ್ಪೆಷಲ್ ಲೀವ್ ಅಂತ ಪರಿಗಣನೆ ಮಾಡ್ತಾರೆ, ವೇತನ ಸಹಿತ ರಜೆ. ಯಾವುದೇ ವೈದ್ಯರ ಪ್ರಮಾಣ ಪತ್ರದ ಅಗತ್ಯ ಇರೋದಿಲ್ಲ. ಸೊ ಪ್ರೂಫ್ ಮಾಡೋ ಅವಶ್ಯಕತೆ ಇರಲ್ಲ. ನೀವು ಜಸ್ಟ್ ಹೋಗಿ ಪೀರಿಯಡ್ ಲೀವ್ ಬೇಕು ಅಂತ ಹೇಳಿದ್ರೆ ಅವ್ರು ಗ್ರಾಂಟ್ ಮಾಡ್ಬೇಕು. ಸೊ ಇದು ಕರ್ನಾಟಕದ ಒಂದು ಇನಿಷಿಯೇಟಿವ್ ಆಗಿರುತ್ತೆ, ಗೌರ್ಮೆಂಟ್ ಆರ್ಡರ್. ರೈಟ್. ಹಾಗಾದ್ರೆ ಅರ್ಹತೆ, ಯಾರೆಲ್ಲ ಇದಕ್ಕೆ ಎಲಿಜಿಬಿಲಿಟಿ ಇದ್ದಾರೆ ಅಂತ ನೋಡ್ತಾ ಬಂದಾಗ, ಸೊ ಅಫ್ಕೋರ್ಸ್ ಹೆಣ್ಣು ಮಕ್ಕಳು. ರೈಟ್. ಅದರಲ್ಲೂ 55 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಎಲ್ಲಾ ಮಹಿಳೆಯರಿಗೂ ಇದು ಅನ್ವಯ ಆಗುತ್ತೆ. 55 ವರ್ಷಕ್ಕಿಂತ ಎಲ್ಲಾ ಮಹಿಳಾ ಉದ್ಯೋಗಿಗಳು, ಖಾಸಗಿ ಆಗಿರ್ಬೋದು ಸರ್ಕಾರಿ ಆಗಿರ್ಬೋದು, ಎಲ್ಲಾ ಮಹಿಳೆಯರಿಗೂ
ಈ ಒಂದು ನೀತಿ ಅನ್ವಯ ಆಗ್ತಕ್ಕಂಥದ್ದು. ಹಾಗಾದ್ರೆ ಪೂರ್ಣಕಾಲಿಕ ಅಥವಾ ಭಾಗಕಾಲಿಕ ಇವರಿಗೂ ಕೂಡ ಅನ್ವಯ ಆಗುತ್ತೆ. ಹಂಗಂದ್ರೆ ಏನು ಅಂತಂದ್ರೆ ನೀವು ಫುಲ್ ಟೈಮ್ ಜಾಬ್ ಮಾಡ್ರಿ ಅಥವಾ ಪಾರ್ಟ್ ಟೈಮ್ ಜಾಬ್ ಮಾಡ್ರಿ, ಸೊ ಇದೇನು ಮ್ಯಾಟರ್ ಆಗೋದಿಲ್ಲ. ಫುಲ್ ಟೈಮ್ ಆದ್ರೆ ಇರ್ಬೋದು ಅಥವಾ ಪಾರ್ಟ್ ಟೈಮ್ ಕೂಡ ಇರ್ಬೋದು, ಎಲ್ಲಾ ಹೆಣ್ಣು ಮಕ್ಕಳಿಗೂ ಅಪ್ಲಿಕೇಬಲ್ ಆಗ್ತಕ್ಕಂಥದ್ದು. ಅದೇ ರೀತಿ ತಾತ್ಕಾಲಿಕ ಅಥವಾ ಗಾರ್ಮೆಂಟ್ ಕಾರ್ಮಿಕೆಯರಿಗೂ ಇದು ಒಳಗೊಂಡಿರುತ್ತೆ. ಸೊ ನೀವು ಟೆಂಪ್ರವರಿ ಇರ್ರಿ, ಪರ್ಮನೆಂಟ್ ಇರ್ರಿ, ಸೊ ಸಂಬಂಧ ಇಲ್ಲ. ನೀವು ಒಟ್ಟು ಉದ್ಯೋಗ ಮಾಡ್ತೀರಿ ಅಂದ್ರೆ ಆ ಸ್ಥಳದಿಂದ ನಿಮ್ಗೆ ಒಂದು ತಿಂಗಳಲ್ಲಿ 1 ದಿನ ವೇತನ ಸಹಿತ ರಜೆ ಸಿಗಬೇಕು. ಇದು ಸರ್ಕಾರದ ಒಂದು ಆರ್ಡರ್ ಆಗಿರುತ್ತೆ, ರೈಟ್. ಸೊ ಅದೇ ರೀತಿ ನೋಡ್ತಾ ಬಂದಾಗ ಇತರ ರಾಜ್ಯಗಳ ಮಾದರಿ. ಓಕೆ, ಸೊ ಇಲ್ಲಿವರೆಗೂ ಹೇಳಿರೋದೇನು ನಿಮ್ಮ ಒಂದು MCQ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಬೋದು, ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ ಬರುತ್ತೆ ಅಂತ ನೋಡ್ಬೋದು. ಇನ್ ಮುಂದೆ ಹೇಳೋದೇನು ಅಂತಂದ್ರೆ ಎಸ್ಎ ಮಾದರಿಯಲ್ಲಿ. ಎಸ್ಎ ಮಾದರಿ ಹೆಂಗೆ? ಸೊ ಇದೇ ಮೊದಲ ಇಂಥ ನೀತಿಯನ್ನ ತಂದಿರ್ತಕ್ಕಂಥದ್ದು ಮೊದಲ ರಾಜ್ಯ ಯಾವ್ದಿತ್ತು ಅಂದ್ರೆ ಬಿಹಾರ. 1992ರಲ್ಲೇ ಇಂಥ ಒಂದು ನೀತಿಯನ್ನ ತರುತ್ತೆ. ಸಿ 2 ದಿನ ಪ್ರತಿ ತಿಂಗಳಿಗೆ 2 ದಿನ ರಜೆಯನ್ನ ತರ್ತಕ್ಕಂಥದ್ದು ಬಿಹಾರ ಆಗಿರುತ್ತೆ. ಆದ್ರೆ ಇದು ಕೇವಲ ಸರ್ಕಾರಿ ಸಂಸ್ಥೆಗಳಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ. ಬಿಹಾರದಲ್ಲಿ ಮಾಡಿರೋದು ಕೇವಲ ಸರ್ಕಾರಿ ನೌಕರರಿಗೆ ಮಾತ್ರ, ಆದ್ರೆ ಕರ್ನಾಟಕ ಮಾಡಿರೋದು ಸರ್ಕಾರಿ ಮತ್ತು ಖಾಸಗಿ ನೌಕರರಿಗೂ. ಸೊ ಹಾಗಾಗಿ ಎಲ್ಲಾ ಕ್ಷೇತ್ರಗಳಿಗೂ ಅನ್ವಯವಾಗುವಂತೆ ಒಂದು ಮುಟ್ಟು ರಜೆ ನೀತಿಯನ್ನ ತಂದಿರ್ತಕ್ಕಂಥ ಮೊದಲ ರಾಜ್ಯ ಯಾವುದು ಅಂತಿದ್ರೆ ಅದು ಕರ್ನಾಟಕ ಆಗಿರುತ್ತೆ, ರೈಟ್. ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್, ರೈಟ್. ಹಾಗಾದ್ರೆ ಕೇರಳ 2020ರಲ್ಲಿ ಕೂಡ ಅದು ಕೂಡ ಒಂದ್ ತರುತ್ತೆ, 1 ದಿನ ತಿಂಗಳಲ್ಲಿ 1 ದಿನ ರಜೆ ಕೊಡ್ಬೇಕು ಅಂತ. ಆದ್ರೆ ಇದು ಕೇವಲ ವಿದ್ಯಾರ್ಥಿನಿಯರಿಗೆ ಅಂದ್ರೆ ಕೇವಲ ಶೈಕ್ಷಣಿಕ ಸಂಸ್ಥೆಗಳಿಗೆ ಮಾತ್ರ ಅನ್ವಯ ಆಗೋ ತರ ತರುತ್ತೆ, ಎಲ್ಲಾ ಕ್ಷೇತ್ರಗಳಿಗೂ ಅಲ್ಲ. ಆದ್ರೆ ಕರ್ನಾಟಕ 2025ರಲ್ಲಿ ಎಲ್ಲಾ ಕ್ಷೇತ್ರಗಳಿಗೂ ಅನ್ವಯ ಆಗೋ ತರ ಒಂದು ನೀತಿಯನ್ನ ತರುತ್ತೆ. ಎಸ್. ಸೊ ನೋಡ್ರಿ, ಇವಾಗ ಇದ್ರ ಮೇಲೆ ಎಸ್ಸೆ ಬಂದ್ರೆ ಯಾವ ರೀತಿ ಬರೀಬೇಕು, ಸೊ ಯಾವ ರೀತಿ ಇಂಟ್ರೊಡಕ್ಷನ್ ಕೊಡ್ಬೇಕು. ಸಿ ಏನಕ್ಕೆ ಪ್ರಜಾವಾಣಿ ಪೇಪರ್ ಅನ್ನ ಓದ್ಬೇಕು ಅಂದ್ರೆ ಇಲ್ಲಿ ನೋಡ್ರಿ, ಪ್ರಜಾವಾಣಿಯಲ್ಲಿ ಎಂತ ಒಂದು ಬ್ಯೂಟಿಫುಲ್ ಆರ್ಟಿಕಲ್ ಬಂದಿದೆ ಅಂತಂದ್ರೆ ಮುಟ್ಟು ಆರೋಗ್ಯಕರ ವಾತಾವರಣ ಅಗತ್ಯ ಅಂತ ಒಂದು ಆರ್ಟಿಕಲ್ ಬಂದಿದೆ. ಇದಕ್ಕಿಂತ ಎಸ್ಸೆ ಕಂಟೆಂಟ್ ನಿಮ್ಗೆ ಹುಡುಕಿದ್ರು ಸಿಗಲ್ಲ, ಯಾವುದೇ ಬುಕ್ ಅಲ್ಲೂ ಸಿಗಲ್ಲ ಅಂತ ಕಂಟೆಂಟ್ ಕೊಟ್ಟಿದ್ದಾನೆ. ಸೊ ಪೀಠಿಕೆ ಏನ್ ಬರೀಬೇಕು, ಇಂಟ್ರೊಡಕ್ಷನ್ ಏನು ಬರೀಬೇಕು, ಒಂದು ಎಕ್ಸಾಂಪಲ್ ಹೇಳ್ತಾ ಬರ್ತೀನಿ. ಏನು ಅಂತಂದ್ರೆ ಒಂದು ಕಥೆಯ ರೂಪದಲ್ಲಿ ಅವ್ರು ಪೀಠಿಕೆಯನ್ನ ಬರೆದಿದ್ದಾರೆ, ಕಥೆಯ ರೂಪದಲ್ಲಿ. ಸೊ ಇವಾಗ ನೀವು ಎಸ್ಸೆನ ಸ್ವಲ್ಪ ಮಾಡಿಫೈ ಆಗಿ ಚೆನ್ನಾಗಿ ಬರೆದು ಒಂದು 20 ಮಾರ್ಕ್ಸ್ಗೆ PSL 20 ಮಾರ್ಕ್ಸ್ಗೆ 15 ಮಾರ್ಕ್ಸ್ ಕ್ರಾಸ್ ಆಗ್ಬೇಕು ಅಂತಂದ್ರೆ 15 ಮಾರ್ಕ್ಸ್ ಬರ್ಬೇಕು ಅಂತಂದ್ರೆ ಸೊ ಒಂದು ಹೊಸ ಇನಿಷಿಯೇಟಿವ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಂಟ್ರೊಡಕ್ಷನ್, ಎಲ್ಲರೂ ಡೆಫಿನೇಷನ್ ಬರೀತಾರೆ, ಎಲ್ಲರೂ ಅದರ ಅರ್ಥ ಬರೀತಾರೆ, ಎಲ್ಲರೂ ಜನರಲ್ ಇಂಟ್ರೊಡಕ್ಷನ್ ಬರೀತಾರೆ. ನೀವು ಸ್ವಲ್ಪ ವಿಭಿನ್ನವಾಗಿ ಬರೆದಾಗ ಮಾರ್ಕ್ಸ್ ಹೆಚ್ಚು ಬರತಕ್ಕಂತ ಸಾಧ್ಯತೆ ಇರುತ್ತೆ ಅಂತ ವಿಭಿನ್ನ ಇಂಟ್ರೊಡಕ್ಷನ್ ಇಲ್ಲಿದೆ ನೋಡಿ. ಅವರು ಒಂದು ಕಥೆಯ ರೂಪದಲ್ಲಿ ಇಂಟ್ರೊಡಕ್ಷನ್ ಆರಂಭ ಮಾಡಿದ್ದಾರೆ. ಒಂದು ಬಾರಿ ಓದ್ತೀನಿ ಕೇಳಿ. ಗೆಳತಿಯೊಬ್ಬಳು ತಾನು ತುಂಬಾ ಇಷ್ಟಪಟ್ಟಿದ್ದ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ವರ್ಕ್ ಫ್ರಮ್ ಹೋಮ್ ಕೆಲಸಕ್ಕೆ ಸೇರಿಕೊಂಡಳು. ಆದರೆ ಆ ಕೆಲಸದಿಂದ ಹೊರಬರಲು ಕಾರಣ ಏನಿರಬಹುದು ಎನ್ನುವ ಪ್ರಶ್ನೆಗೆ ಸಿಕ್ಕ ಉತ್ತರ ಬೇಸರ ತರುವಂತಿತ್ತು. ಯಾಕೆಂದರೆ ಸುತ್ತುವುದು ಇಷ್ಟದ ಕೆಲಸವೇ, ಆದರೆ ಹೆಣ್ಣು ಮಕ್ಕಳಿಗೆ ಸುತ್ತಲೂ ಸೂಕ್ತವಾದ ವಾತಾವರಣ ನಮ್ಮಲ್ಲಿಲ್ಲ. ಪೀರಿಯಡ್ ಸಮಯದಲ್ಲಂತೂ ನರಕಯಾತನೆ. ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛ ಶೌಚಾಲಯ ವ್ಯವಸ್ಥೆ ತೀರಾ ಕಡಿಮೆ. ಹಾಗಾಗಿ ಆ ಕೆಲಸವನ್ನ ಬಿಟ್ಟು ಬೇರೆ ಕೆಲಸಕ್ಕೆ ಸೇರಿಕೊಂಡೆ. ಸೊ ಈ ರೀತಿ ಒಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ಒಬ್ಬ ಹೆಣ್ಣು ಮಗಳ ಒಂದು ಪೇನ್ ಅನ್ನ ಅಲ್ಲಿ ನೋಡಬಹುದು. ಸೊ ಇದು ಎಷ್ಟು ಬ್ಯೂಟಿಫುಲ್ ಇಂಟ್ರೊಡಕ್ಷನ್ ಅಂತಂದ್ರೆ ಅಲ್ಲಿ ನೀವು ಕಂಪ್ಲೀಟ್ ಒಂದು ಪಿಕ್ಚರ್ ಕೊಟ್ಬಿಡ್ತೀರ ನಮ್ಮ ಸೊಸೈಟಿದು. ಓಕೆ, ಈ ಇನ್ ಕೇಸ್ ಏನಾದ್ರು ಈ ಒಂದು ಮುಟ್ಟಿನ ರಜೆ ನೀತಿ ಮೇಲೆ ಎಸ್ಸೆ ಬಂದ್ರೆ ಇದಕ್ಕಿಂತ ಒಳ್ಳೆ ಇಂಟ್ರೊಡಕ್ಷನ್ ಹುಡುಕಿದ್ರು ಸಿಗಲ್ಲ. ಸೊ ಹಾಗಾಗಿ ಯಾವಾಗ್ಲೂ ನಾನು ಹೇಳ್ತಿರ್ತೀನಿ, ಪ್ರಜಾವಾಣಿ ನ್ಯೂಸ್ ಪೇಪರ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಸ್ಸೆ ಕರೆಂಟ್ ಅಫೇರ್ಸ್. ಎಸ್, ಓಕೆ. ಸೊ ಈ ಒಂದು ಆರ್ಟಿಕಲ್ ಅನ್ನ ಒಮ್ಮೆ ಓದಿ, ಅಂಡ್ ಬೇಕಾದ್ರೆ ಇದನ್ನ ನಾನು ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಕೂಡ ಮಾಡಿರ್ತೀನಿ. ಈ ಒಂದು ಆರ್ಟಿಕಲ್ ಅನ್ನು ನೀವು ಓದಬಹುದು, ರೈಟ್. ಕಂಪ್ಲೀಟ್ ಓದಕ್ ಸಮಯ ಇಲ್ಲ. ಓಕೆ, ಹಾಗಾದ್ರೆ ಈ ಒಂದು ನೀತಿಯಿಂದ ಆಗ್ತಕ್ಕಂತಹ ಪಾಸಿಟಿವ್ ಬೆನಿಫಿಟ್ಸ್ ಏನು, ಓಕೆ, ಏನೆಲ್ಲ ಲಾಭಗಳಿದಾವೆ, ಎಸ್ಸೆ ಈ ತರ ಕಂಟೆಂಟ್ ಬರಿಬೇಕಾಗುತ್ತೆ ನೀವು, ರೈಟ್. ಸಿ ಆರೋಗ್ಯದ ದೃಷ್ಟಿಯಿಂದ ವಿಶ್ರಾಂತಿ ದೊರೆಯುತ್ತದೆ. ಹೌದು, ಓಕೆ. ಪೀರಿಯಡ್ ಸಮಯದಲ್ಲಿ ಮಹಿಳೆಯರು ಕೆಲಸ ಮಾಡುವಂತಂದಾಗ ಅದು ತುಂಬಾ ಕಷ್ಟದ ಕೆಲಸ, ಪ್ರೊಡಕ್ಟಿವಿಟಿ ಇರೋದಿಲ್ಲ. ಸೊ ಅವ್ರಿಗೆ ಒಂದು ದಿನ ಏನಾದ್ರೂ ರಜೆ ಕೊಟ್ಟಾಗ ವಿಶ್ರಾಂತಿ ಸಿಗುತ್ತೆ, ಅವ್ರು ಮತ್ತೆ ಒಂದು ಎನರ್ಜೆಟಿಕ್ ಆಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅವರ ಆರೋಗ್ಯದ ದೃಷ್ಟಿಯಿಂದ ವಿಶ್ರಾಂತಿ ದೊರಕುತ್ತೆ. ಸೊ ಫಸ್ಟ್ ಪಾಯಿಂಟ್. ಅಂಡ್ ಮಹಿಳಾ ಹಕ್ಕುಗಳನ್ನ ಗೌರವಿಸಿದಂತ ಆಗುತ್ತೆ, ಹೌದಾ, ರೆಸ್ಪೆಕ್ಟ್ ಮಾಡ್ದಂಗ ಆಗುತ್ತೆ. ಅಂಡ್ ಕೆಲಸದ ಸ್ಥಳದಲ್ಲಿ ಸಮಾನತೆ ಹೆಚ್ಚುತ್ತದೆ. ಸೊ ಮಾನಸಿಕ ನೆಮ್ಮದಿ ಮತ್ತು ಒತ್ತಡ ನಿವಾರಣೆ, ಹೌದಾ, ಮಾನಸಿಕ ನೆಮ್ಮದಿ ಸಿಗುತ್ತೆ, ಒತ್ತಡ ನಿವಾರಣೆ ಆಗುತ್ತೆ. ಸೊ ಪೇನ್ ಇದ್ದಾಗ ಅಫ್ಕೋರ್ಸ್ ಪ್ರೆಷರ್ ಇರುತ್ತೆ, ರೈಟ್. ಸೊ ನೀವು ರಜೆ ಕೊಟ್ಟಾಗ ರೆಸ್ಟ್ ಮಾಡಿ ಮತ್ತೆ ಒಂದು ಉತ್ತಮ ಉತ್ಸಾಹದೊಂದಿಗೆ ಕೆಲಸ ಮಾಡಬಹುದು, ರೈಟ್.
ಸೊ ಸಾಮಾಜಿಕ ಅರಿವು ಮೂಡುತ್ತೆ, ಮಾನಸಿಕ ಚಕ್ರದ ಬಗ್ಗೆ ಮಾನಸಿಕ ಚಕ್ರದ ಬಗ್ಗೆ ಸಾಮಾಜಿಕ ಅರಿವು ಮೂಡುತ್ತೆ. ಸೋಷಿಯಲ್ ಸ್ಟಿಗ್ಮಾ ಇದೆ, ರೈಟ್? ಪೀರಿಯಡ್ಸ್ ಬಗ್ಗೆ ಹೇಳ್ಕೋಬೇಕು ಅಂದ್ರೆ ಒಂದು ಸೋಷಿಯಲ್ ಸ್ಟಿಗ್ಮಾ ಇದೆ ನಮ್ಮ ಒಂದು ಸಮಾಜದಲ್ಲಿ. ಸೊ ಅದರಿಂದ ಅರಿವು ಮೂಡುತ್ತೆ. ಓಕೆ, ಇವಾಗ ನಾವು ರಜೆ ಧೈರ್ಯವಾಗಿ ಒಂದು ಹೆಣ್ಮಗಳು ಹೋಗಿ ನನಗೆ ರಜೆ ಬೇಕು ಅಂತ ಕೇಳಿದಾಗ ಸೊ ಅದೊಂದು ಸೋಷಿಯಲ್ ಸ್ಟಿಗ್ಮಾ, ಒಂದು ಬ್ಯಾರಿಯರ್ ಏನಿದೆ ಮುರಿದು ಹೋಗುತ್ತೆ. ಹೌದಾ? ಸೊ ಓಪನ್ ಆಗಿ ಎಲ್ಲೂ ಹೇಳ್ಬೋದು. ಸೊ ಅದು ಕೂಡ ಒಂದು ಸಮಾನತೆಯ ದೃಷ್ಟಿಕೋನದಿಂದ ಕರೆಕ್ಟ್ ಅಂತ ಹೇಳ್ಬೋದು. ಸೊ ಸೋಷಿಯಲ್ ಸ್ಟಿಗ್ಮಾ ಇಟ್ಸ್ ಅ ಬ್ಯಾಡ್ ಥಿಂಗ್. ಹೌದಾ? ಆಗಬಾರ್ದು ಆತರ. ಇವಾಗ ಯಾವುದೇ ಹೆಣ್ಣು ಮಗಳು ತನ್ನ ನೋವನ್ನ ಇನ್ನೊಬ್ಬರಿಗೆ ಹಂಚಿಕೊಳ್ಳಿಕ್ಕೆ ಆಗದಂತ ಸ್ಥಿತಿ ಇದೆ ನಮ್ಮ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ. ಹೌದಾ? ತನ್ನ ಪೀರಿಯಡ್ಸ್ ಪೇನ್ ಬಗ್ಗೆ ಇನ್ನೊಬ್ಬರಿಗೆ ಹೇಳ್ಬೇಕು ಅಂದ್ರೆ ಕಷ್ಟ ಆಗುತ್ತೆ. ಹೌದಾ? ಸೊ ಅಂತ ಸೋಷಿಯಲ್ ಸ್ಟಿಗ್ಮಾ ಇದೆ, ಅದು ಇರಬಾರ್ದು. ಅದೇ ಸಾಮಾಜಿಕ ಅರಿವಿನ ಕೊರತೆ ಅಂತ ಹೇಳೋದು. ಸೊ ಈ ಒಂದು ನೀತಿಯಿಂದ ಸಾಮಾಜಿಕ ಅರಿವು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು, ರೈಟ್? ಅದಾದ ನಂತರ ಸವಾಲುಗಳು ನೋಡೋಣ. ಚಾಲೆಂಜಸ್. ಸೊ ಇದು ನೀತಿ ತಕ್ಷಣ ಸುಧಾರಣೆ ಆಗ್ಬಿಡುತ್ತೆ ಅಂತಲ್ಲ, ಅದಕ್ಕೆ ಆದ ಕೆಲವೊಂದು ಸವಾಲುಗಳು ಕೂಡ ಇದೆ. ಅದೇನು ಅಂತಂದ್ರೆ ಪುರುಷ ಸಹೋದ್ಯೋಗಿಗಳ ಅಸಮಾಧಾನ ಸಾಧ್ಯತೆ, ಅಂದ್ರೆ ವರ್ಕ್ ಪ್ರೆಷರ್ ಜಾಸ್ತಿ ಮೆನ್ ಮೇಲೆ ಬೀಳುತ್ತೆ, ಹಾಗಾಗಿ ಆತರ ಮಾಡ್ಬೋದು. ಬಟ್ ಯಾರೇ ಜನರಲ್ ಒಬ್ಬ ಉತ್ತಮ ಪುರುಷ ಇದ್ರೆ ಸೊ ಖಂಡಿತ ಅದನ್ನ ತಡ್ಕೊಂತೇನೆ. ಯಾಕಂತಂದ್ರೆ ಮಹಿಳಾ ಆರೋಗ್ಯ ಕೂಡ ಅಷ್ಟೇ ಇಂಪಾರ್ಟೆಂಟ್. ಓಕೆ, ಒಂದು ಯಾವುದೇ ಸೆನ್ಸಿಟಿವಿಟಿ ಇರ್ತಕ್ಕಂಥ ಮನುಷ್ಯ ಈ ಕೆಲಸ ಮಾಡೋದಿಲ್ಲ. ಓಕೆ, ಸೊ ಅದಾದ ನಂತರ ಉದ್ಯೋಗದ ಸುರಕ್ಷತೆಯ ಆತಂಕ. ಈ ಪಾಯಿಂಟ್ ಬಹಳ ಇಂಪಾರ್ಟೆಂಟ್. ಉದ್ಯೋಗದ ಸುರಕ್ಷತೆಯ ಆತಂಕ ಯಾಕೆ ಅಂತಂದ್ರೆ ಇವಾಗ ಮಹಿಳೆಯರಿಗೆ ಕೆಲಸ ಕೊಡೋದೇ ಕಡಿಮೆ ಆಗ್ಬೋದು. ಓಕೆ, ಅವರ ನೇಮಕಾತಿ ಮಾಡೋದೇ ಕಡಿಮೆ ಆಗ್ಬೋದು. ಸೊ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಅಂತೂ ಆಗಲ್ಲ, ಬಟ್ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಆಗುತ್ತೆ. ಯಾಕಂದ್ರೆ ಇವರಿಗೆಲ್ಲ ತಿಂಗಳ ಒಂದು ರಜೆ ಕೊಡ್ಬೇಕು. ಓಕೆ, ಪೇಡ್ ರಜೆ, ವೇತನ ಸಹಿತ ರಜೆ ಕೊಡ್ಬೇಕು. ಅದ್ರ ಬದಲು ನಾನೆಲ್ಲ ಬಾಯ್ಸ್ ಅನ್ನೇ ಅಥವಾ ಪುರುಷರನ್ನೇ ನನ್ನ ಕೆಲ್ಸಕ್ಕೆ ಹಾಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ, ಈ ಥಾಟ್ ಬರ್ಬೋದು. ಹೌದಾ? ಯಾವುದೇ ಉತ್ತಮ ಪುರುಷನಲ್ಲಿ ಈ ತರ ಥಾಟ್ಸ್ ಬರಲ್ಲ. ಬಟ್ ಎಲ್ಲರೂ ಅದೇ ತರ ಇರ್ತಾರೆ ಅಂತ ಹೇಳಿಕ್ಕಾಗಲ್ಲ. ಕೆಲವೊಬ್ರು ಕೇವಲ ಲಾಭದ ದೃಷ್ಟಿಯಿಂದ ಕಂಪನಿ ನಡೆಸ್ತಿರ್ತಾರೆ. ಸೊ ಅಂತವ್ರು ಏನ್ ಮಾಡ್ಬೋದು ಅಂತಂದ್ರೆ ಮಹಿಳೆನೇ ಬೇಡ, ನಾವು ಮಹಿಳೆ ನೇಮಕಾತಿನೇ ಮಾಡಲ್ಲ, ಕೇವಲ ಪುರುಷರನ್ನ ಹಾಕೊಳ್ತೀವಿ, ಪುರುಷರಿಗೆ ಮಾತ್ರ ಉದ್ಯೋಗ ಕೊಡ್ತೀವಿ ಅಂತ ಸ್ಟಾರ್ಟ್ ಆಗ್ಬೋದು. ಮಹಿಳೆಯರ ಉದ್ಯೋಗದ ಪ್ರಮಾಣ ಕಡಿಮೆ ಆಗುವಂತ ಸಾಧ್ಯತೆ ಕೂಡ ಇರುತ್ತೆ. ಸೊ ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ಬೇಕಾಗತ್ತೆ. ಹೌದಾ? ಖಾಸಗಿ ಸಂಸ್ಥೆಗಳಲ್ಲಿ ಅನುಷ್ಠಾನ ಕಷ್ಟ. ಕೆಲವೊಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇರ್ತವೆ, ಅವ್ರು ಲಾಭ ನೋಡ್ತಿರ್ತಾರೆ. ಅಂತ ಟೈಮಲ್ಲಿ ಇವ್ರು ರಜೆ ಕೊಡ್ತಾರೆ ಅನ್ನೋದು ಡೌಟ್ ಬರುತ್ತೆ. ಹೌದಾ? ಸೊ ಅನುಷ್ಠಾನ ಕಷ್ಟ ಆಗುತ್ತೆ. ಸಾಮಾಜಿಕ ನಾಚಿಕೆ ಮತ್ತು ಅಡೆತಡೆಗಳು. ಸಾಮಾಜಿಕ ನಾಚಿಕೆ ಅಂದ್ರೆ ಒಬ್ಬ ಹೆಣ್ಣು ಮಗಳು ಹೋಗಿ ಇವಾಗ ತಮ್ಮ ಸುಪೀರಿಯರ್ ಹತ್ರ ಹೋಗಿ ಒಂದು ರಜೆ ಲೀವ್ ಲೆಟರ್ ಅಂತ ಕೊಡ್ಬೇಕಾಗುತ್ತೆ. ಸೊ ಆ ಟೈಮಲ್ಲಿ ಅವ್ರು ಹೇಳ್ಬೇಕಾಗುತ್ತೆ, ಸೊ ನನ್ಗೆ ಪೀರಿಯಡ್ಸ್ ಲೀವ್ ಬೇಕು ಅಂತ. ಆ ಟೈಮಲ್ಲಿ ಹೇಳ್ಕೊಳ್ಳಕ್ ನಾಚಿಕೆ ಆಗುತ್ತೆ, ಸೋಷಿಯಲ್ ಸ್ಟಿಗ್ಮಾ ಅಡ್ಡ ಬರುತ್ತೆ. ಇದು ಕೂಡ ಒಂದು ಪ್ರಾಬ್ಲಮ್ ಆಗಬಹುದು, ರೈಟ್? ಸೊ ಈ ರೀತಿ ಸವಾಲುಗಳು ಇರುತ್ತವೆ. ಇವೇ ಬರಿಬೇಕು ಅಂತ ಇಲ್ಲ, ಸುಮ್ಮನೆ ನಾನು ಮಾಡೆಲ್ ಆಗಿ ಹೇಳ್ತಿರೋದು. ನೀವು ಜನರೇಟ್ ಮಾಡಿ ಪಾಯಿಂಟ್ಸ್ ಗಳನ್ನ ಜನರೇಟ್ ಮಾಡಿ. ಏನ್ ಬರ್ಬೋದು, ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಏನ್ ಚಾಲೆಂಜಸ್, ಹಾಗಾದ್ರೆ ಏನ್ ಸೊಲ್ಯೂಷನ್ ಕೊಡ್ಬೋದು ಇದಕ್ಕೆ. ಇದನ್ನ ಎಸ್ಸೆಯಲ್ಲಿ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಹಾಕಿದಾಗ ಇನ್ನೂ ತುಂಬಾ ಉತ್ತಮ ಒಂದು ಕಂಟೆಂಟ್ ಬರುತ್ತೆ, ರೈಟ್? ಸೊ ಹಾಗಾದ್ರೆ PYQs ಯಾವ ತರ ಬರ್ಬೋದು, ಸುಮ್ಮನೆ ಒಂದೆರಡು ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಮಾಸಿಕ ರಜೆ ನೀತಿ ಅಡಿಯಲ್ಲಿ ಮಹಿಳೆಯರಿಗೆ ಎಷ್ಟು ದಿನಗಳ ಹೆಚ್ಚುವರಿ ರಜೆಯನ್ನ ನೀಡಲಾಗಿದೆ? ಕರೆಂಟ್ ಅಫೇರ್ಸ್ ಕ್ವಶನ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ತಿಂಗಳಿಗೆ 1 ದಿನ, ತಿಂಗಳಿಗೆ 2 ದಿನ, ತಿಂಗಳಿಗೆ 3 ದಿನ, ತಿಂಗಳಿಗೆ 5 ದಿನ. ಸೊ ಆನ್ಸರ್ ಏನು ಅಂತ ಕಮೆಂಟ್ ಸೆಕ್ಷನ್ ಗೆ ತಿಳಿಸಿ. ಸೊ ಇನ್ನೊಂದು ಕ್ವಶನ್ ನೋಡೋಣ ಅದೇ ರೀತಿ. ಮಾಸಿಕ ರಜೆ ನೀತಿ ಅನ್ವಯ 2025 ಯಾವ ವರ್ಗದ ನೌಕರರಿಗೆ ಅನ್ವಯ ಆಗುತ್ತೆ? ಆಪ್ಷನ್ ಎ ಸರ್ಕಾರಿ ನೌಕರರಿಗೆ, ಆಪ್ಷನ್ ಬಿ ಖಾಸಗಿ ಸಂಸ್ಥೆಗಳಿಗೆ, ಆಪ್ಷನ್ ಸಿ ಸರ್ಕಾರಿ ಮತ್ತು ಖಾಸಗಿ ನೌಕರರಿಗೆ ಇಬ್ಬರಿಗೂ, ಆಪ್ಷನ್ ಡಿ ವಿದ್ಯಾರ್ಥಿಗಳಿಗೆ ಮಾತ್ರ. ಸೊ ಇದು ಯಾವ ಆಪ್ಷನ್ ಆಗುತ್ತೆ? ಇದು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ಒಂದು ಕ್ಲಾಸ್. ಓಕೆ, ಸೊ ವಿಡಿಯೋ ಇನ್ಫಾರ್ಮೇಟಿವ್ ಇದೆ ಅನ್ಕೊಳ್ತೀನಿ. ಸೊ ಇದೇ ತರ ಕ್ಲಾಸಸ್ ಮತ್ತೆ ಇದೇ ತರ ಕಂಟೆಂಟ್ ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ನ ಪ್ರೆಸ್ ಮಾಡಿ, ವಿಡಿಯೋ ಇಷ್ಟ ಆಗಿ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.